ನಂಜನಗೂಡು ನಗರದ ಹುಲ್ಲಹಳ್ಳಿ ರಸ್ತೆಯಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮುಂಭಾಗದಲ್ಲಿ ಶ್ರೀ ಶನೇಶ್ವರ ಗೂಡ್ಸ್ ಸರಕು ಸಾಗಾಣಿಕೆ ಆಟೋ ಚಾಲಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಿಕ್ಕರಂಗನಾಯಕ ಕನ್ನಡಾಂಬೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಕನ್ನಡ ಭಾಷೆಯು ಪ್ರೌಢಿಮೆಯನ್ನು ಹೊಂದಿದ್ದು ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇತರೆ ಭಾಷೆಗಳಿಗೆ ಹೋಲಿಸಿದರೆ ಭಾಷೆಯು ಉತ್ಕೃಷ್ಟತೆಯನ್ನು ಪಡೆದದ್ದು ಹೆಗ್ಗಳಿಕೆಯನ್ನು ಗಳಿಸಿದೆ. ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು. ಈ ದಿಸೆಯಲ್ಲಿ ಕನ್ನಡ ನಾಡು ನುಡಿಯನ್ನು ಉಳಿಸಿ ಬೆಳೆಸುವಲ್ಲಿ ಆಟೋ ಚಾಲಕರು ಹೆಚ್ಚಿನ ಒತ್ತು ನೀಡಿರುವುದು ಮೆಚ್ಚುವಂಥದ್ದು ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಆಟೋ ಚಾಲಕರ ಸಂಘದ ಸದಸ್ಯರು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿ ಸಿಹಿ ಹಂಚುವ ಮೂಲಕ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ದೇವನೂರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರವಿ, ಶ್ರೀ ಶನೇಶ್ವರ ಗೂಡ್ಸ್ ಸರಕು ಸಾಗಾಣಿಕೆ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸಿಂಧುವಳ್ಳಿ ವೇಣುಗೋಪಾಲ್, ಉಪಾಧ್ಯಕ್ಷ ರವೀಂದ್ರನ್, ಕಾರ್ಯದರ್ಶಿಗಳಾದ ಮಹದೇವ್, ರಾಜೇಶ್, ನಿರ್ದೇಶಕರಾದ ಭರತ್, ಸಿದ್ದರಾಜು, ಸಂಘಟನಾ ಕಾರ್ಯದರ್ಶಿ ರಾಜೇಶ್, ಖಜಾಂಚಿ ರಮೇಶ್, ಪ್ರಧಾನ ಕಾರ್ಯದರ್ಶಿ ಶಿವಮೂರ್ತಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಗೂಡ್ಸ್ ಸಾಗಾಣಿಕೆ ಆಟೋ ಚಾಲಕರ ಸಂಘ ನಂಜನಗೂಡು ತಾಲೂಕು ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮ್ಮೆಲ್ಲರಿಗೂ ನಾಡಿನ ಎಲ್ಲ ಜನತೆಗೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಏನು ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕ ಇತಿಹಾಸ ನೋಡಿದಾಗ ಕನ್ನಡ ನಾಡು ನುಡಿ ಹರಿದು ಹಂಚೋದಂಥ ನಾಡನ್ನು ಇವತ್ತು 1956 ನವೆಂಬರ್ 1ರಂದು ಕರ್ನಾಟಕ ರಾಜ್ಯ ಅಂತ ಮಾಡಿದ್ರು. ಅದಾನಂತರ 1973 ಕರ್ನಾಟಕ ಅಂತ ದೇವರಾಜ ಸ್ಪೀಡಲ್ಲಿ ನಾಮಕರಣ ಮಾಡಲಾಯಿತು. ಈ ಕನ್ನಡ ನಾಡಿನಲ್ಲಿ ಹಲವಾರು ರಸ ಋಷಿಗಳು, ಸಾಹಿತಿಗಳು ಮತ್ತು ಕವಿ ಪುಂಗವರು ಮತ್ತು ಎಲ್ಲ ರಾಜ ಮಹಾರಾಜಗಳು ಕೂಡ ಕನ್ನಡದ ನಾಡಿಗೋಸ್ಕರ ಜಲಗೋಸ್ಕರ ಆಳಿರೋದನ್ನು ನಾವೆಲ್ಲ ನೋಡಿರ್ಬೋದು. 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಈ ಕನ್ನಡ ನಾಡು ಇವತ್ತು ಸಂಪದ್ಭರಿತವಾಗಿ ಇಷ್ಟೆಲ್ಲ ಚೆನ್ನಾಗಿರ್ಬೇಕಾದ್ರೆ ಇವತ್ತು ಕನ್ನಡ ನುಡಿ ಎಲ್ಲರೂ ಇದೆಯಂದರೆ ಈ ಜನಸಾಮಾನ್ಯರ ನಡುವೆ ಕನ್ನಡ ನಾಡು ನುಡಿ ಉಳಿದಿದೆ ಅಂದರೆ ಈ ಥರ ಸಾಮಾನ್ಯ ಜನಗಳಲ್ಲಿ ಮಾತ್ರ ಕನ್ನಡನ ಅಭಿಮಾನ ಇರಬೇಕು, ನಮಗೆ ದುರಭಿಮಾನ ಇರ್ಬೋದು. ನಿಜ ಬೇರೆ ಭಾಷೆಗಳನ್ನು ಮಾತಾಡೋಣ, ಆದರೆ ನಮ್ಮ ತಾಯಿ ನಾಡು ಒಂದು ಸಣ್ಣ ಇದನ್ನು ಕೂಡ ನಮ್ಮ ತಾಯಿ ಯಾವ ಥರದ ಆ ಭಾಷೆನ ನಾವು ಸದಾ ಮಕ್ಕಳಿಗೆ ಕಲಿಸ್ಬೇಕು, ಅಷ್ಟು ಚೆಂದ ಅಂತ ಹೇಳ್ತಾ ಇವತ್ತು ಇದನ್ನು ಆಲೂರು ವೆಂಕಟರಾವ್ ಕೂಡ ಇದನ್ನು ಫಸ್ಟು ಪ್ರಾರಂಭ ಮಾಡಿದ್ರು. ನಮ್ಮ ಕರ್ನಾಟಕ ಕನ್ನಡನ ಉಳಿಸೋಕ್ಕೋಸ್ಕರ ಹಲವಾರು ಮಾನ್ಯರು ಉಳಿಸಿದ್ದಾರೆ. ಅದನ್ನು ಬೆಳೆಸ್ತಾ ಕುವೆಂಪು ಅವರು ಹೇಳ್ದಾಗೆ ಕನ್ನಡಕ್ಕೋಸ್ಕರ ಕೈ ಎತ್ತು ನನ್ನ ಕೈ ಕೈಕೊರಕ್ಷವಾಗುತ್ತದೆ ಎಂಬ ನಾಡು ನುಡಿಯಂತೆ ನಾವೆಲ್ಲರೂ ಕರ್ನಾಟಕ ಕನ್ನಡ ನಾಡಿಗೋಸ್ಕರ ಉಳಿಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಸರಕು ಸಾಗಣೆ ಆಟೋ ಚಾಲಕರ ಸಂಘ ನಂಜನಗೂಡು. ನಾವು ದಿನನಿತ್ಯ ಕನ್ನಡ ಬಾಳೆ, ಕನ್ನಡ ನುಡಿ, ಕನ್ನಡ ಜಲ, ಕನ್ನಡ ಭಾಷೆ ಏನು ಉಳಿಸ್ತಕ್ಕಂಥ ಕೆಲಸಗಳನ್ನು ನಾವು ನಮ್ಮೆಲ್ಲರ ಹೊಣೆ. ಇಡೀ ಕರ್ನಾಟಕ ಜನತೆ ದಿನನಿತ್ಯ ಆಡೋ ಕನ್ನಡ ಜಿಲ್ಲೆ ಅಂತ ಹೇಗೆ ನಾವು ದಿನನಿತ್ಯ ನುಡಿ ಮಾತು ನುಡಿಯನ್ನು ಆಡುತ್ತಾ ಶ್ರೀಗಂಡಂ ಬೆಳಗ್ಗೆ ಶ್ರೀಗಂಡಂ ಗೆಲ್ಗೆ ಅಂತ ಈ ಪ್ರತಿ ವರ್ಷವೂ ಸಹ ನಾವು ಚಾಲಕರ ವತಿಯಿಂದ ಕನ್ನಡೋತ್ಸವವನ್ನು ಆಚರಣೆ ಮಾಡ್ತಾ ಬರ್ತೀನಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ನಿಮ್ಮ ಹೆಸರು? ನಮ್ಮ ಹೆಸರು ವೇಣುಗೋಪಾಲ, ಚಾಲಕರ ಸಂಘದ ಅಧ್ಯಕ್ಷರು, ನಂಜನಗೂಡು.